ಆಲ್ರೆಡಿ ನೀವೆಲ್ಲ ನ್ಯೂಸಲ್ಲೂ ನೋಡ್ಬಿಟ್ಟಿದ್ದೀರಾ. ಇವಾಗ ಮೈಸೂರಿನ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನಾಗಿದೆ, ಬೆಳಗ್ಗೆ ಒಂದು ಬಾಂಬನ್ನು ಹಾಕಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಇಮೇಲ್ ಒಂದು ಬರುತ್ತೆ. ಅದು ಒಂದರಿಂದ ಏನಾಗುತ್ತೆ ಅಂತಂದರೆ ಇಡೀ ಕೋರ್ಟ್ ಆವರಣದಲ್ಲಿ ಒಂದು ಸಂಚಲನ ಥರ ಸೃಷ್ಟಿಯಾಗುತ್ತೆ. ಅಂತಂದರೆ ವಕೀಲರು, ನ್ಯಾಯಾಧೀಶರು, ಸಾರ್ವಜನಿಕರು ಆ ಕೇಸ್ನ ಅಟೆಂಡ್ ಮಾಡೋಕ್ಕೆ ಹೋಗಿದ್ದವ್ರಿಗೆಲ್ರಿಗೂ ಕೂಡ ಒಂಥರ ಆತಂಕನೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಈ ವಿಚಾರನ ಇನ್ ಡೆಪ್ತಾಗಿ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಏನೇನು ಘಟನೆಗಳನ್ನು ನಡೀತು ಮತ್ತು ನಿಜವಾಗ್ಲೂ ಬಾಂಬ್ ಇತ್ತಾ ಇಲ್ವಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಯಾಕೆಂತಂದರೆ ನಾನು ಕೂಡ ಮೈಸೂರು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದರಿಂದ ನನಗೊಂದಷ್ಟು ಅಲ್ಲಿಯ ಒಂದು ಇನ್ ಡೆಪ್ತ್ ವಿಚಾರಗಳು ನನಗೆ ಗೊತ್ತಿರೋರೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಮುಖಾಂತರ ನಾನು ನಿಮಗೆ ಈ ವಿಚಾರನ ಸಂಕ್ಷಿಪ್ತವಾಗಿ ಹೆಂಗೆ ಹೇಳ್ಬೋದೋ ಆ ಪ್ರಯತ್ನ ಮಾಡ್ತೀನಿ. ಇಷ್ಟು ದಿನ ಸ್ಕೂಲ್ಗಳಿಗೆ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮತ್ತು ಏರ್ಪೋರ್ಟ್ಗಳಲ್ಲಿ ಸಾಮಾನ್ಯವಾಗಿ ಈ ಥರ ಬಾಂಬ್ ಇಟ್ಟಿದ್ದೀವಿ ಅಂತಂದ್ಬಿಟ್ಟು ಬೆದರಿಕೆ ಕರೆಗಳು ಬರೋದು ಅಥವಾ ಸಿಸ್ಟಮನ್ನು ಹೆದರಿಸೋಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಿದ್ದನ್ನು ನೋಡಿದ್ವಿ. ಆದರೆ ಇವಾಗ ಒಂದು ಕೋರ್ಟ್ಗೇನೆ, ಅದು ಒಂದು ಕಡೆ ಅಲ್ಲ, ಗದಗು, ಹಾಸನ್ನು ಈ ಥರ ಮಲ್ಟಿಪಲ್ ಲೊಕೇಶನ್ಗಳಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯಾಲಯಗಳ ಮೇಲೆ ಟಾರ್ಗೆಟ್ ಮಾಡಿ ನಾವು ಈ ಥರ ಮಾಡಿದ್ದೀವಿ, ಬಾಂಬನ್ನು ಇಟ್ಟಿದ್ದೀವಿ ಅಂತಂದ್ಬಿಟ್ಟು ಅದನ್ನು ಇಮೇಲ್ ಮುಖಾಂತರನೂ ಕೂಡ ತಿಳಿಸೋಂಥ ಪ್ರಯತ್ನ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಏನಾಯಿತು ಅಂತಂದರೆ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಈಗ ಯಾರಿಗೆ ಆದರೂ ತಾನು ಒಂದು ಬಾಂಬ್ ಇಟ್ಟಿದೆ ಅಂತ ಒಂದು ನ್ಯೂಸ್ ಬಂತು ಅಂತಂದರೆ ಅದು ಸತ್ಯ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಅದು ಸೆಕೆಂಡ್ರಿ. ಬಟ್ ಆದರೆ ಆ ಟೈಮಿನ ಆತಂಕ ಇರುತ್ತಲ್ಲ, ಅದು ಯಾರಿಗೆ ಆದ್ರೂ ಆಗುತ್ತೆ. ಸೊ ಬೆಳಗ್ಗೆ ಏನಾಗುತ್ತೆ, ಯಥಾಸ್ಥಿತಿ ಕೋರ್ಟ್ಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸೋಕ್ಕೆ ಶುರುವಾಗುತ್ತೆ. ಸೊ ಇನ್ನೇನು ಸಿಟ್ಟಿಂಗಿಗೆ ಬರಬೇಕು ಅಂತಂದರೆ ಜಡ್ಜ್ಗಳು, ಆ ಟೈಮಲ್ಲಿ PDG ಅವರ ಒಂದು ಅಫಿಷಿಯಲ್ ಮೇಲ್ಗೆ ಒಂದು ಮೇಲ್ ಬರುತ್ತೆ. ಈ ಥರ ನಾವು ಕೋರ್ಟ್ ಹಾಲಲ್ಲಿ ಎರಡೂ ಕೋರ್ಟ್ಗಳಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ, ಸೊ ಅದು ಇಂತಿಷ್ಟು ಗಂಟೆಗೆ ಇದು ಮಾಡುತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನೋ ಥರನೋ ಲೈಕ್ ಅಥವಾ ಹೆದರಿಸೋ ಥರನೋ ಅದೊಂದು ಇಮೇಲ್ ಇರುತ್ತೆ. ಅದಾಗಿದ ತಕ್ಷಣ ಏನು ಮಾಡ್ತಾರೆ PDG ಮೇಡಮು, ಅವರು ಪಟ್ ಅಂತ SP ಗೆ ಕಾಲ್ ಮಾಡಿ ಮತ್ತು ಅಲ್ಲಿ ಆ ತಕ್ಷಣಕ್ಕೆ ಏನಾಗುತ್ತೆ, ಪೊಲೀಸ್ ಅವರೆಲ್ಲರೂ ಕೂಡ ಬಂದ್ಬಿಡ್ತಾರೆ. ಆ ತಕ್ಷಣದಲ್ಲೇ ಬಂದಿರೋ ಎಲ್ಲರಿಗೂ ಅಂದರೆ ಅಡ್ವೊಕೇಟ್ಸ್ಗೆ, ಜನಗಳಿಗೆ ಎಲ್ರಿಗೂ ಕೂಡ ಹೇಳ್ತಾರೆ ಇಲ್ಲಿ ನೀವು ಇರಬೇಡಿ ಅಂತ. ಸುಮಾರು 10:30 11 ಗಂಟೆ ನಡುವೆ ಈ ಒಂದು ಇನ್ಸಿಡೆಂಟು ಆಗಿರೋದು. ಅಂದರೆ ಆಫೀಸಿಗೆ ಬಂದ ತಕ್ಷಣವೇ ಮೇಲನ್ನು ಚೆಕ್ ಮಾಡಿದರೆ, ಚೆಕ್ ಮಾಡಿದ ತಕ್ಷಣ ಈ ಒಂದು ಬಾಂಬ್ ಥ್ರೆಟ್ ಅನ್ನೋದು ಕಾಣಿಸೋಕ್ಕೆ ಸಿಗುತ್ತೆ. ಮೇಲಲ್ಲಿ ಏನಪ್ಪ ಹೇಳಿದರು ಅಂತ ಹೇಳೋದಾದರೆ, ಕೋರ್ಟ್ ಆವರಣದಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಬಾಂಬನ್ನು ಇಟ್ಟಿದ್ದೀವಿ, ಈವನ್ ಹಳೆ ಕೋರ್ಟಲ್ಲೂ ಸಹ ಹೊಸ ಕೋರ್ಟಲ್ಲೂ ಸಹ. ನಮ್ಮ ಮೈಸೂರಲ್ಲಿ ಯೂಶ್ವಲಿ ಏನಿದೆ ಅಂತಂದರೆ ಡಿಸ್ಟ್ರಿಕ್ಟ್ ಕೋರ್ಟು 2 ಥರ ಡಿವೈಡ್ ಆಗಿದೆ. ಒಂದು ಓಲ್ಡ್ ಡಿಸ್ಟ್ರಿಕ್ಟ್ ಕೋರ್ಟು, ಇನ್ನೊಂದು ಹೊಸ ಡಿಸ್ಟ್ರಿಕ್ಟ್ ಕೋರ್ಟು. ಸೊ ಆ ಎರಡೂ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೂ ಒಂದು ಅಂತರ ನೀವು ಹೇಳೋದಾದರೆ ಒಂದು 2-2.5 ಕಿಲೋಮೀಟ್ರ್ ಬರುತ್ತೆ. ಆ 2 ಕೋರ್ಟಲ್ಲೂ ಕೂಡ ಇಟ್ಟಿದ್ದೀವಿ ಅನ್ನೋದನ್ನು ಆ ಮೇಲಲ್ಲಿ ಉಲ್ಲೇಖ ಮಾಡಿರ್ತಾರೆ. ಸೊ ಈ ಒಂದು ಗಂಭೀರ ಆರೋಪ ಏನಾಗುತ್ತೆ ಅಂತಂದರೆ, ಎಲ್ಲ ಕಡೆ ಫೋನ್ ಕರೆ ಅಂತಾರೆ. ಆ್ಯಕ್ಚುಲಿ ಫೋನ್ ಕರೆ ಅಲ್ಲ, ಜಸ್ಟ್ ಅದೊಂದು ಇಮೇಲ್ ಬಂದಿರೋದು ಅಷ್ಟೇ. PDG ಏನು ಮಾಡ್ತಾರೆ, ಎಲ್ಲ ಕೋರ್ಟ್ ಪ್ರೊಸೀಡಿಂಗ್ಗಳನ್ನ ಹಾಲ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಇಂಥ ಸ್ಥಿತಿನಲ್ಲಿ ಆ ಒಂದು ತಕ್ಷಣದ ಆಕ್ಷನ್ ತಗೊಳ್ಳೋದಿದೆ ಗೊತ್ತಾ, ಅದು ತುಂಬ ಕ್ಲೆವರು ಮತ್ತು ಅದನ್ನು ತುಂಬ ಸೂಕ್ಷ್ಮವಾಗಿ ಮಾಡಬೇಕಾಗಿರುತ್ತೆ. ಯಾಕೆಂತಂದರೆ ಆ ಟೈಮಲ್ಲಿ ಏನಾದರೂ ಹೇಳ್ಬೋದು ಸುಮಾರು ಜನ, ಇಂಥ ಬೆದರಿಕೆಗಳಿಗೆಲ್ಲ ಯಾಕೆ ಸುಮ್ಮನೆ ಇಷ್ಟೊಂದೆಲ್ಲ ಇದಾಯಿತು, ಈ ಥರದ್ದು ಬರ್ತಾ ಇರುತ್ತೆ ಅಂತ. ಆದರೆ ಪ್ರಾಣಗಳು ಏನಾದರೂ ನಾವು ಬಿಡು ಆಗಲ್ಲ ಅಂತಂದ್ಬಿಟ್ಟು ಏನಾದರೂ ಉಡಾಫೆ ಮಾಡ್ಕೊಂತು ಅಂತಂದರೆ ನಾಳೆ ದಿನ ಆಗಂತ ಅಚಾತುರ್ಯನ ತಪ್ಸೋಕ್ಕಾಗಲ್ಲ. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತು ಇದೆಯಲ್ಲ, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ, ಆ ಥರನೇ ಮಾಡಿದ್ದಾರೆ. ತಕ್ಷಣ ಏನು ಮಾಡಿದ್ದಾರೆ, ಎಲ್ಲ ಜಡ್ಜಸ್ಗಳು ಕೂಡ ಈ ಥರ ಹೊರಗಡೆಗೆ ಬಂದಾದಮೇಲೆ ಅಲ್ಲಿದ್ದವ್ರನ್ನೆಲ್ಲರೂ ಕೂಡ ಏನು ಮಾಡ್ತಾರೆ, ಪೊಲೀಸವರು ಹೊರಗಡೆ ಹೋಗಿ ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ಜನರು ಸಹಿತ ಎಲ್ಲ ಹೊರಗಡೆಗೆ ಬರ್ತಾರೆ. ಕೋರ್ಟ್ ಸುತ್ತಮುತ್ತ ಸೆಕ್ಯೂರಿಟಿ ಜಾಸ್ತಿ ಟೈಟ್ ಮಾಡ್ತಾರೆ. ಸಾರ್ವಜನಿಕರಿಗೆ ಅಲ್ಲಿಗೆ ಹೋಗೋಕ್ಕೆ ಪ್ರವೇಶನ ಬಂದ್ ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ಮೇಲ್ವಿಚಾರಣೆಯನ್ನು ಮಾಡೋಕ್ಕೆ ತೊಡಗ್ತಾರೆ. ಪ್ಯಾನಿಕ್ ಆಗದೇ ಇರೋ ರೀತಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿರೋದೇ ದೊಡ್ಡದು ಅಂತ ಕಾಣಿಸುತ್ತೆ. ಮೇ ಬಿ ನಾನು ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಇನ್ನು ಅದಾಗಿದ ತಕ್ಷಣ ಏನಾಗುತ್ತೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಏನಿರುತ್ತೋ ಅದು ಸ್ಪಾಟಿಗೆ ಬಂದುಬಿಟ್ಟು ಸರ್ಚ್ ಮಾಡ್ತಾರೆ. ಪಾಪ ಇಂಚು ಬಿಡದೆ ಇವನ್ ಬೈಕ್ಗಳು ಅವೆಲ್ಲ ಅಲ್ಲೇ ಬಿಟ್ಟು ಬಂದಿರ್ತಾರೆ ಜನ. ಯಾಕೆಂತಂದರೆ ಹೇಳೋಕ್ಕಾಗಲ್ಲ, ಆ ಒಂದು ಯಾವ ಗಾಡಿಗಳಾಗಿರ್ಬೋದು ಅಥವಾ ಕಾರ್ಗಳಾಗಿರ್ಬೋದು ತಂದಿರ್ತಾರಲ್ಲ, ಅದರಲ್ಲೂ ಕೂಡ ತರೋಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿದ್ರು, ಆ ಗಾಡಿಗಳನ್ನೆಲ್ಲ ಅಲ್ಲೇ ಹಾಲ್ಟ್ ಮಾಡಿ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಮತ್ತು ಸ್ನೈಫರ್ ಡ್ಯಾಗ್ಸು ಕೂಡ ಅಲ್ಲಿಗೆ ಬರುತ್ತೆ. ಈ ಬಾಂಬ್ ನಿಷ್ಕ್ರಿಯ ದಳ ಏನಿರುತ್ತೋ ಅವರ ಒಂದು ಶೋಧನೆ ಎಲ್ಲ ಕಡೆ ಶುರು ಆಗುತ್ತೆ. ಒಂದೊಂದು ಜಾಗ ಎಸ್ಪೆಷಲಿ ನಿಮ್ಗೆ ಹೇಳೋಕ್ಕೆ ಹೋಗಬೇಕು ಅಂತಂದರೆ ಟಾಯ್ಲೆಟ್ಸು, ಬಾತ್ರೂಮು, ಗಾರ್ಬೇಜು ಅವೆಲ್ಲನೂ ಕೂಡ ಚೆಕ್ ಮಾಡ್ತಾ ಇದ್ದಿದ್ದನ್ನು ನಾವು ವಿಜುವಲ್ಸ್ಗಳಲ್ಲಿ ಆಲ್ರೆಡಿ TV ನ್ಯೂಸ್ಗಳಲ್ಲಿ ನೋಡಿದ್ದೀವಿ. ಅದ್ರ ಜೊತೆಗೆ ಕೋರ್ಟ್ ಹಾಲ್ಗಳು ಮತ್ತು ಪಾರ್ಕಿಂಗ್ ಏರಿಯಾ, ಕಾರಿಡಾರು, ವಾಶ್ರೂಮು,
ಮತ್ತು ರೆಕಾರ್ಡ್ ರೂಮ್ಗಳು ಏನಿತ್ತೋ ಅವೆಲ್ಲ ಇಂಚಿಂಚೂ ಮಾಡಿದರೆ ಒಂದು ಆತಂಕ ಇತ್ತು, ಏನೋ 1-1:30 ಅಷ್ಟೊತ್ತಿಗೆ ಇದು ಇದಾಗುತ್ತೆ ಅನ್ನೋ ಥರ ಮಾಹಿತಿ ಬಂದಿತ್ತಂತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಜೊತೆಗೆ ಆ ಭಯ ಶುರು ಆಗ್ತಾ ಇತ್ತು ಎಲ್ರಿಗೂ. ಅಪ್ಪ ಏನು ನಿಜವಾಗ್ಲೂ ಇದೆಯಾ ಏನೋ ಎತ್ತ ಅಂತ, ಬಾಂಬ್ ಸಿಗ್ತಾ ಇಲ್ವಾ ಅಂತ ಹೇಳೋದಾದರೆ ಈಗಿನ ಸ್ಥಿತಿಗತಿಗಳ ಪ್ರಕಾರ ಯಾವುದೇ ರೀತಿ ಬಾಂಬ್ಗಳು ಅಲ್ಲಿ ಪತ್ತೆ ಆಗಿಲ್ಲ, ಅಥವಾ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳು ಕೂಡ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಇದು ಜಸ್ಟ್ ಮೈಸೂರಲ್ಲದೆ ಬೇರೆ ಬೇರೆ ಹಾಸನ್ನು, ಬಾಗಲಕೋಟೆ, ಗದಗು ಈ ಥರ ಕೋರ್ಟ್ಗಳಿಗೂ ಕೂಡ ಬೆದರಿಕೆ ಬಂದಿದೆ. ಆ್ಯಂಡ್ ಜೊತೆಗೆ ಬೆಂಗಳೂರಲ್ಲಿರ್ತಕ್ಕಂಥ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು, ಅಂದರೆ ಅದು ವೆರಿಫಿಕೇಷನ್ ಮಾಡ್ತಾರಲ್ಲ ಡಾಕ್ಯುಮೆಂಟೇಷನು, ಅಲ್ಲಿಗೂ ಕೂಡ ಈ ಥರದ ಕರೆ ಬಂದಿದೆ. ಎಲ್ಲಿ ಒಂದು ಲಾಲ್ಬಾಗ್ ಹತ್ರ, ಇನ್ನೊಂದು ಕೋರಮಂಗಲದ ಹತ್ರ, ಎರಡೂ ಕಡೆ ಬಂದಿದೆಯಂತೆ. ಅಲ್ಲೂ ಕೂಡ ಸೇಮ್ ಇದೇ ರೀತಿ ಒಂದು ತಪಾಸಣೆ ಒಂದು ಕೆಲಸ ಏನು ನಡಿಬೇಕಾಗಿತ್ತೋ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಕಡೆನೂ ಕೂಡ ನಡೆದಿದೆ. ಆದರೂ ಇಲ್ಲಿವರೆಗೂ ಪೊಲೀಸ್ ಇನ್ನೂ ಆಲ್ ಕ್ಲಿಯರ್ ಅಂತ ಘೋಷಣೆ ಮಾಡಿಲ್ಲ. ಅಂತಂದರೆ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಬಿಡಪ್ಪ ಇದೇನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಕೂಡ ಡಿಕ್ಲೇರ್ ಮಾಡಿಲ್ಲ. ಒಂದು ಕಣ್ಣುಗಾವಲನ್ನು ಅದರ ಮೇಲೆ ಇಟ್ಕೊಂಡಿದ್ದಾರೆ. ತನಿಖೆ ಕೂಡ ಮುಂದುವರಿತಾ ಇದೆ. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ನಂದೊಂದೇ ಪ್ರಶ್ನೆ ಅಲ್ಲ, ಇವನ್ ನಿಮಗೂ ಅನಿಸಿರುತ್ತೆ, ಅಲ್ಲ ಇಮೇಲ್ ಮಾಡಿರೋ ಒಂದು ಇಮೇಲ್ ಅಡ್ರೆಸ್ಸು ಅವೆಲ್ಲ ಹುಡುಕ್ತು ಅಂತಂದರೆ ಸಿಗಲ್ವಾ ಏನು ಅಂತ ಹೇಳೋದಾದರೆ, ಮೇ ಬಿ ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಯಾಕೆ ಅಂತಂದರೆ ಇಮೇಲ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಹ್ಯಾಕ್ ಮಾಡಿಕೊಂಡು ಯಾವುದೋ ಒಂದು ದೇಶದಲ್ಲೂ ಕೂತ್ಕೊಂಡು ಕೂಡ ಕೊಟ್ಟಿರೋಂಥ ಸಾಧ್ಯತೆ ಇರುತ್ತೆ, ಅಥವಾ ಇಲ್ಲಿಯವರೇ ಯಾರಾದರೂ ಮಾಡಿರೋಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅದರ ತನಿಖೆಯಲ್ಲಿ ಈ ಒಂದು ಸತ್ಯ ಖಂಡಿತ ಹೊರಗಡೆ ಬಂದೇ ಬರುತ್ತೆ, ಹೋಪ್ ನಂಬೋಣ. ಬಟ್ ಅವ್ರೇನಾದ್ರು ಹೊರಗಡೆ ದೇಶದಲ್ಲಿದ್ದು ಏನಾದರೂ ಗೊತ್ತಲ್ಲ ಇವಾಗ ಎ ಟೆಕ್ನಾಲಜಿ ಅದು ಇದು, ಸೊ ಅದರಿಂದ ಒಂದು ಸ್ವಲ್ಪ ಕಷ್ಟ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಸತ್ಯ ಅಂತೂ ಹೊರಗಡೆಗೆ ಬಂದೇ ಬರುತ್ತೆ, ಆದರೆ ತುರಂತ ಆಗಲ್ಲ, ಅಂದರೆ ತಕ್ಷಣಕ್ಕಾಗಲ್ಲ, ಸ್ವಲ್ಪ ದಿನ ನಾವು ಕಾಯಬೇಕು. ಜೊತೆಗೆ ಈಗ ನೀವು ನೋಡ್ಬೋದು ಮೈಸೂರಲ್ಲಿ ಮೊನ್ನೆ ಒಂದು ಅರಮನೆ ಮುಂದೆ ಒಂದು ಘಟನೆ ನಡೀತು ಗೊತ್ತಾ, ಅಂತಂದರೆ ಹೀಲಿಯಂ ಗ್ಯಾಸ್ದು ಬಲೂನ್ ತುಂಬ ಹೀಲಿಯಂ ಗ್ಯಾಸು ಅದೇನೋ ಬ್ಲಾಸ್ಟ್ ಆಗಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು. ಇವೆಲ್ಲನೂ ಕೂಡ ರಿಲೇಟ್ ಮಾಡಿ ನೋಡ್ಕೊಂತು ಅಂತಂದರೆ ಇವೆಲ್ಲ ಎಲ್ಲೋ ಅಚಾತುರ್ಯವಾಗಿ ನಡೀತಾರ ವಿಚಾರಗಳ, ಅಥವಾ ಯಾರು ಇಂಟೆನ್ಷನಲ್ ಆಗಿ ಈ ವಿಚಾರಗಳನ್ನೆಲ್ಲ ಅಂತಂದರೆ ಒಂದು ದೇಶಕ್ಕೆ ಥ್ರೆಟ್ ಕೊಡೋಂಥ ಕೆಲಸ, ದೇಶದ್ರೋಹಿ ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನನಗನ್ಸೋ ಪ್ರಕಾರ ಈ ಎಲ್ಲ ಘಟನೆಗಳನ್ನು ಕನೆಕ್ಷನ್ ಮಾಡ್ಕೊಂಡು ನೋಡ್ತು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೊಂದು ಎಚ್ಚರಿಕೆ ಗಂಟೆ. ಸ್ವಲ್ಪ ಎಲ್ಲೋ ನಮ್ಮ ಒಂದು ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಬೆಂಗಳೂರು, ಮೈಸೂರು ಭಾಗ, ಹಾಸನ್ನು ಇವೆಲ್ಲ ಇದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಜೊತೆಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಿಗೆ ಯಾಕೆ ಮಾಡಿದ್ರು, ಇನ್ನು ಈ ಕಡೆ ಹೋಯ್ತು ಅಂತಂದರೆ ಯಾಕೆ ನ್ಯಾಯಾಲಯಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಏನಾದರೂ ದ್ವೇಷ ಇದೆಯಾ ಅಂತಂದರೆ ನ್ಯಾಯಾಲಯಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಏನಾದರೂ ದ್ವೇಷ ಏನಾದರೂ ಕಾಡ್ಬೋದಾ ಅಂತ. ಸೊ ಈ ಥರ ಯೋಚನೆ ಮಾಡ್ತಾ ಬಂದಾಗ 2017ನೇ ಟೈಮಲ್ಲಿ ಅಂತ ಅನಿಸುತ್ತೆ ಒಂದು ಚಿಕ್ಕದಾದಂಥ ಯಾವುದೋ ಒಂದು ಎಕ್ಸ್ಪ್ಲೋಷನ್ ಆಗಿತ್ತು, ಎಲ್ಲಿ ನಮ್ಮ ಮೈಸೂರು ಕೋರ್ಟಲ್ಲಿ ಮೊದಲು ಆಗಿತ್ತಂತೆ. ಸೊ ಸೀನಿಯರ್ಗಳೆಲ್ಲ ಹೇಳಿದ್ದು. ಸೊ ಇದಕ್ಕೂ ಕಂಪೇರ್ ಮಾಡ್ತು ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕೆ ಅಂತಂದರೆ ಇದು ಕರ್ನಾಟಕದ ಮಲ್ಟಿಪಲ್ ಲೊಕೇಶನ್ಸ್ಗಳಲ್ಲಿ ಕೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಿರೋದ್ರಿಂದ ಏನಾದರೂ ಈ ಕೋರ್ಟ್ ಪ್ರೊಸೀಡಿಂಗ್ಸು ಇದರಿಂದ ಏನಾದರೂ ವಿಚಲಿತಗೊಂಡ್ರ, ಈ ಥರ ಏನಾದರೂ ಪ್ರೇರಿತ ಇರಬಹುದಾ ಅನ್ನೋದು ಸಾರ್ವಜನಿಕ ವಲಯಗಳಲ್ಲಿ ಮಾತಾಡೋಕ್ಕೆ ಶುರು ಆಗ್ತಾ ಇದ್ದಾರೆ. ಎಷ್ಟೋ ವಕೀಲರುಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೋರ್ಟ್ ಅನ್ನೋದು ಒಂದು ಸೇಕ್ರೆಡ್ ಪ್ಲೇಸು, ಅಂತಂದರೆ ಒಂದು ಯಾವ ಥರ ಹೇಳೋದು, ಅದನ್ನು ಒಂದು ಪೂಜನೀಯವಾದಂಥ ಸ್ಥಳ. ಅಲ್ಲಿ ನ್ಯಾಯ ಸಿಗುತ್ತೆ, ನ್ಯಾಯ ವ್ಯವಸ್ಥೆಗೆ ಅಂತಂದರೆ ನ್ಯಾಯ ದೊರಕಂಥ ಒಂದು ಜಾಗಕ್ಕೇ ಈ ಥರ ಬೆದರಿಕೆ ಬಂದಿರತಕ್ಕಂಥದ್ದು ಇದೊಂಥರ ಅಪಾಯ. ಜಡ್ಜಸ್ಸು, ಲಾಯರ್ಸು ಮತ್ತು ಲಿಟಿಗೇಷನ್ಸು ಅಂತಂದರೆ ಯಾರು ಕೇಸನ್ನ ಅವರು ಅಲ್ಲಿ ಮಾಡೋಕ್ಕೆ ಅಂತ ಬಂದಿದ್ರಲ್ಲ ಪಾಪ ಜನಗಳು, ಅವರೆಲ್ಲರಿಗೂ ಕೂಡ ಒಂದು ರಿಸ್ಕ್ನಲ್ಲಿ ಸಿಕ್ಸಂಥ ಈ ಪ್ರಯತ್ನ, ಅಥವಾ ಜನಗಳನ್ನು ಹೆದರಿಸಬೇಕು ಅಂತ ಅಂದ್ಕೊಳ್ಳೋ ಈ ಒಂದು ಮುಂಡು ಪ್ರಯತ್ನ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಅಲ್ಲಿ ನಾವು ಅವ್ರುಗಳು ಹೇಳ್ತಾ ಇದ್ದದ್ದನ್ನು ಕೇಳ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಮೊದಲೆಲ್ಲ ಏನಾಗ್ತಿತ್ತು, ಈ ಸ್ಕೂಲ್ಗಳಿಗೆ ಆಗ್ತಾಯಿದ್ರು. ಆ ಟೈಮಲ್ಲಿ ಸ್ಕೂಲಲ್ಲಿ ತಂದೆ ತಾಯಿಂದರು ಮಕ್ಕಳು ಏನಾರು ಆಗ್ಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಓಡೋಗಿ ಮಕ್ಕಳುಗಳನ್ನ ಕರ್ಕೊಂಡ್ಬರ್ತಾ ಇದ್ರು. ದೊಡ್ಡ ಟೂರಿಸ್ಟ್ ಪ್ಲೇಸಸ್ಗಳಿಗೆ ಈ ಥರದ್ದು ಬರ್ತಾ ಇತ್ತು. ಇವಾಗ ಏಕದಮ್ ಕೋರ್ಟ್ಗೆ ಬರ್ತಾ ಇದ್ದಾರೆ ಅಂತಂದರೆ ಈ ಥರ ದೇಶದ್ರೋಹಿಗಳು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ನನಗನ್ಸೋ ಪ್ರಕಾರ ಈ ಧೈರ್ಯ ಎಲ್ಲೋ ಒಂದು ಕಡೆ ಬಿಡು, ಏನು ಮಾಡಿಬಿಡ್ತಾರೆ ಅಂತ ಏನಾದರೂ ಮಾಡಿಬಿಟ್ರಾ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಏನಾಗುತ್ತೆ ಅಂತಂದರೆ ಕೋರ್ಟು ಅಂತಂದಾಗ ಪಾಪ ನೀವು ನೋಡ್ಬೋದು, ಪೊಲೀಸವರು ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಅವರು ಆಗಿರ್ಬೋದು. ಈಗ ನೀವು ಎಕ್ಸಾಂಪಲ್ ಇಲ್ಲಿ ನಮ್ಮ ಬೆಂಗಳೂರು ಹೈಕೋರ್ಟನ್ನೇ ತೊಗೊಳ್ಳಿ. ಸೊ ಅಲ್ಲಿ ಕ್ಲೈಂಟ್ಸ್ಗಳಿಗೆ ಒಂದು ಕ್ಯೂ ಇರುತ್ತೆ, ಮತ್ತು ಅಡ್ವೊಕೇಟ್ಸ್ಗಳಿಗೆ ಒಂದು ಕ್ಯೂ ಇರುತ್ತೆ, ಜಡ್ಜಸ್ಗಳಿಗೆ ಇನ್ನೊಂದು ಎಂಟ್ರಿ ಇರುತ್ತೆ. ಸೊ ಈ ಥರ ಎಲ್ಲ ಕಡೆ ಮಲ್ಟಿಪಲ್ ಗೇಟ್ಸ್ಗಳಿದ್ದಾಗ ವಿತ್ ಸೆಕ್ಯೂರಿಟಿ ಇದ್ದಾಗ ಏನಾಗುತ್ತೆ,
ಓಕೆ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅನ್ನೋದು ಒಂದು ಬರುತ್ತೆ. ಅಂತಂದರೆ ಎಲ್ಲ ಕಡೆನೂ ಸೆಕ್ಯೂರಿಟಿ ಟೈಟನ್ ಆಗಿದ್ದಾಗ ಈ ಥರ ಕೃತ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ಳೋರ್ಗೂ ಕೂಡ ಒಂದು ಭಯ ಬರುತ್ತೆ. ಆದರೆ ಈ ಕೇಸ್ಗಳನ್ನ ನೀವು ನೋಡ್ತು ಅಂತಂದರೆ ಮೋಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಯೂಶ್ವಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಹೆಂಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮುಖ ಪರಿಚಯ ಇರುತ್ತೆ. ಅಂದರೆ ಒಬ್ಬ ಅಡ್ವೊಕೇಟ್ಗೆ ಇನ್ನೊಬ್ಬರು ಅಡ್ವೊಕೇಟು ಪರಿಚಯ ಇರ್ತಾರೆ. ಎಕ್ಸಾಂಪಲ್ ನಮ್ಮ ಮೈಸೂರೇ ಹೇಳೋದಾದರೆ, ಈಗ ನನ್ನನ್ನು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಅಥವಾ ನನಗೆ ಇನ್ನೊಂದಷ್ಟು ಜನ ಗೊತ್ತಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಇನ್ ಕೇಸ್ ಅವ್ರ ಜೊತೆ ಬರೋಂಥ ಕ್ಲೈಂಟ್ಸ್ಗಳು ಕೂಡ ಅಡ್ವೊಕೇಟ್ಸ್ಗಳ ಜೊತೆನೇ ಆಲ್ಮೋಸ್ಟ್ ಬರ್ತಾರೆ ನಾನು ನೋಡಿರೋ ಮಟ್ಟಿಗೆ. ಇನ್ನೆಲ್ಲೋ ಒಂದು ಸಣ್ಣ ಪುಟ್ಟ ಕೇಸ್ಗಳಲ್ಲಷ್ಟೇ ಕ್ಲೈಂಟ್ಸ್ಗಳು ಅವರೇ ಬರೋದು. ಕ್ಯಾಶುವಲ್ ಆಗಿರುತ್ತೆ. ಈ ಥರ ಇನ್ಸಿಡೆಂಟ್ಗಳೇನೂ ಆಗಲ್ಲ, ಯೂಶ್ವಲಿ ಆಗೂ ಇಲ್ಲ ಕೂಡ. 1-2 ಕೇಸ್ಗಳನ್ನ ಬಿಡ್ತು ಅಂತಂದರೆ ಈ ಥರದ್ದು ಇನ್ಸಿಡೆಂಟ್ಗಳಾಗಿಲ್ಲ. ಆ ಥರ ಈ ಸಲ ಆಗಿರ್ತಕ್ಕಂಥ ಈ ಬಲ್ಕ್ ಇನ್ಸಿಡೆಂಟ್ ಏನು ಮಾಡುತ್ತೆ ಅಂತಂದರೆ ನಮಗೊಂದು ಪಾಠನ ಕಲಿಸ್ಕೊಡುತ್ತೆ. ಇನ್ನು ಮುಂದೆ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲೂ ಕೂಡ ಟೈಟನ್ ಸೆಕ್ಯೂರಿಟಿ ಅವಶ್ಯಕತೆ ಇದೆ. ಮಲ್ಟಿಪಲ್ ಗೇಟ್ಸ್ಗಳನ್ನು ಇಟ್ಟು ಅದನ್ನು ಸಪ್ರೇಟ್ ಮಾಡಿ, ಸೊ ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಬ್ಯಾಗ್ ಚೆಕ್ ಮಾಡಿ ಹೆವಿ ಪಬ್ಲಿಕ್ ಮೂಮೆಂಟ್ನ ಕಂಟ್ರೋಲ್ ಮಾಡಬೇಕು. ಜೊತೆಗೆ ಯಾರು ಬರ್ತಾರೆ ಅನ್ನೋದಕ್ಕೆ ಇನ್ ಕೇಸ್ ಅಡ್ವೊಕೇಟ್ಸ್ಗಳಿಗೆ ಕ್ಲೀನಾಗಿ ID ಕಾರ್ಡ್ ಇರುತ್ತೆ. ಆಲ್ಮೋಸ್ಟ್ ಅಡ್ವೊಕೇಟ್ಸ್ದೆಲ್ಲರದು ID ಕಾರ್ಡ್ ಇರುತ್ತೆ, ಅದನ್ನು ನೋಡಿಕೊಂಡೇ ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟು ಈ ಕ್ಲೈಂಟ್ಸ್ಗಳು ಬಂತು ಅಂತಂದರೆ ಕ್ಲೈಂಟ್ಸ್ಗಳಿಗೂ ಕೂಡ ಒಂದು ಪಾಸ್ ವ್ಯವಸ್ಥೆ ಏನಾದರೂ ಮಾಡಿ ಒಂದು ನಿಗಾ ವಹಿಸಬೇಕಾಗತ್ತೆ ಅಂತ ನನಗನ್ಸುತ್ತೆ. ಬಟ್ ಇದನ್ನು ನಾವು ಹೆಂಗೆ ಹೇಳಬೇಕು ಅಂತಲ್ಲ, ಯಾಕೆಂತಂದರೆ ಈಗ ಮೈಸೂರು ಮಾತ್ರ ಅಲ್ಲದೆ ಗದಗು, ಧಾರವಾಡ, ಬಾಗಲಕೋಟೆ ಈ ಎಲ್ಲ ಕಡೆ ಆಗಿರೋದ್ರಿಂದ ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಎಚ್ಚೆತ್ತು ವಹಿಸ್ಕೊಂಡಿರುತ್ತೆ. ಇದಕ್ಕೆ ಮುಂದಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಸೊಲ್ಯೂಷನ್ ಅಂತೂ 100% ಕಂಡುಹಿಡಿತಾರೆ. ಆದರೆ ಈ ಸಮಾನ ಮಾದರಿಯ ರೀತಿಯಲ್ಲಿ ಬಾಂಬ್ ಥ್ರೆಟ್ ಬಂದಿರೋದಿದೆ ಗೊತ್ತಾ, ಇದು ಎಲ್ಲೋ ಒಂದು ಕಡೆ ತುಂಬ ಡೇಂಜರ್ ಅಂತ ನಾನಲ್ಲ, ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದ ಮೇಲೆ ಗುರಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸನ ಇದು ಅನ್ನೋದೊಂದು ಥಾಟ್ ಎಲ್ಲರಿಗೂ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಬೇಕು. ಇನ್ನು ಇದಲ್ಲದೆ ನನಗೆ ಅದೇ ಡೌಟ್ ಹೊಡಿತಾ ಇರೋದು, ಈ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಿಗೂ ಸೇಮ್ ಬೆದರಿಕೆ, ಎಲ್ಲ ಒಂದೇ ಪ್ಯಾಟರ್ನು. ಇಮೇಲ್ ಕಳಿಸಿರೋದು, ಇಮೇಲ್ ಕಳಿಸಿ ಈ ಥರ ಮಾಡ್ತೀವಿ, ಹುಷಾರಾಗಿರಿ, ಅಥವಾ ನೀವು ಇಷ್ಟು ಗಂಟೆ ಒಳಗಡೆ ನೀವು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದು ಬ್ಲಾಸ್ಟ್ ಆಗ್ಬೋದು ಅಂತ ಒಂದು ಇಂಡೈರೆಕ್ಟಾಗಿ ಥ್ರೆಟನ್ ಮಾಡಿರ್ತಕ್ಕಂಥ ಈ ಟೀಮ್ನ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಬೇಕು. ಅವ್ರು ಯಾತಕ್ಕೋಸ್ಕರ ಈ ಘಟನೆಯಲ್ಲಿ ಭಾಗವಹಿಸ್ರು ಅಂತ ತಿಳ್ಕೊಬೇಕು. ಜೊತೆಗೆ ಮೈಸೂರಲ್ಲಾಗಿರ್ತಕ್ಕಂಥ ಈ ಇವೆಂಟ್ನ ಆ ಹೀಲಿಯಂ ಗ್ಯಾಸ್ದು ಏನು ಬ್ಲಾಸ್ಟ್ ಆಯಿತೋ ಅದಕ್ಕೂ ಎಲ್ಲೋ ಒಂದು ಕಡೆ ಲಿಂಕ್ ಇರಬಹುದಾ ಅನ್ನೋದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ತೀವ್ರವಾಗಿ ಚೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಿರೋ ಈ ಇನ್ಸಿಡೆಂಟಿಂದ ಮೈಸೂರಿನ ಡಿಸ್ಟ್ರಿಕ್ಟ್ ಕೋರ್ಟ್ನ ಇನ್ನೂ ಒಂದು ಸ್ವಲ್ಪ ಲಘುವಾಗಿ ತಗೊಳ್ಳದೆ ಒಂಥರ ಸ್ಟ್ರಿಕ್ಟ್ ಆಕ್ಷನ್ ಥರ ಅಥವಾ ತುಂಬ ಜಾಸ್ತಿ ಕಣ್ಗಾವಲನ್ನ ಮಾಡಬೇಕೇನೋ ಅನ್ನೋದು ನನ್ನ ಥಾಟಲ್ಲಿರೋಂಥ ವಿಚಾರ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನೋದೊಂದು ಒಂದು ಭಾರತದ ಒಂದು ಸಂವಿಧಾನದಲ್ಲಿ ಏನೊಂದು ಅಗ್ರಸ್ಥಾನನ ಪಡ್ಕೊಂಡಿದೆಯೋ ಅದರಲ್ಲಿ ತುಂಬ ಟಾಪಲ್ಲಿರೋದೇ ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಆ ನ್ಯಾಯಾಂಗಕ್ಕೂ ಕೂಡ ಒಂದು ಬೆದರಿಕೆನ ಕೊಡ್ತಾನೆ ಅನ್ನೋದಾದರೆ ಅವನು ಎಷ್ಟೊಂದು ಗಟ್ಸಿರಬೇಡ ಅನ್ನೋದನ್ನ ಯೋಚನೆ ಮಾಡಬೇಕು. ಸೊ ಯಾವಾಗ ನಮಗೆ ಈ ಥರದ ವಿಚಾರಗಳಿಗೆಲ್ಲ ಕಿವಿಗೆ ಬೀಳುತ್ತೆ ಮತ್ತು ಈ ಒಂದು ಪ್ಯಾಟರ್ನ್ ಹೆಂಗೆ ನಡೆಯುತ್ತೆ, ಸೊ ಈ ಥರ ಟೈಮಲ್ಲಿ ಆದಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಅಥವಾ ನಮ್ಮ ಸಿಸ್ಟಮ್ ಜೊತೆ ನಾವು ಹೆಂಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇದು ಈ ಥರದ್ದೊಂದು ಉದಾಹರಣೆಗಳು ಇವೆಲ್ಲ ಏನಿದೆಯೋ ಇದು ಆದಷ್ಟು ಪಬ್ಲಿಕ್ಗೆ ಗೊತ್ತಾಗಬೇಕು. ಈ ಥರ ಆಯಿತು, ಇಲ್ಲ ಆಯಿತು, ಅಲ್ಲ ಆಯಿತು ಅಂತ ಗೊತ್ತಾದಾಗ ಜನಗಳಿಗೆ ಅವೇರ್ನೆಸ್ನ ಮೂಡಿಸೋಂಥ ಕೆಲಸಗಳು ಕೂಡ ಮಾಡಬೇಕು. ಇವನ್ ನ್ಯೂಸ್ ಚಾನಲ್ಗಳಲ್ಲಾದ್ರೂ ಅಥವಾ ನಮ್ಮಂಥವ್ರಿಂದನೂ ಆದರೂ ಏನಪ್ಪ ಅದು ಅವೇರ್ನೆಸ್ ಅಂತಂದರೆ, ಈ ಥರ ಸಿಚುವೇಶನ್ಸ್ ಬಂದಾಗ ಪ್ಯಾನಿಕ್ ಆಗದೆ ಯಾರೋ ಒಬ್ಬರಿಗೆ ಯೋಚನೆ ಮಾಡಿ, ಈಗ ನಮಗೆ ಒಂದು 100 ಜನ ಬಂದು ಇಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿದಾಗ ಓಡ್ತಾ ಇರಬೇಕಾದ್ರೆ ನಾವು ಆ ಗುಂಪಲ್ಲಿ ಒಬ್ಬರು ಓಡೋಗ್ತೀವಿ. ಆದರೆ ಈ ವಿಚಾರ ಫಸ್ಟ್ ಯಾರೋ ಒಬ್ಬರಿಗೆ ಗೊತ್ತಾಗುತ್ತೆ. ಇವತ್ತು PDJಗೆ ಗೊತ್ತಾಗಿದೆ. ಅದೇ ರೀತಿ ನಾಳೆ ದಿನ ಇನ್ನೊಂದೇನೋ ಒಂದು ಇನ್ಸಿಡೆಂಟ್ ಆದಾಗ ಒಬ್ಬ ಕಾಮನ್ ಮ್ಯಾನ್ಗೆ ಗೊತ್ತಾಗ್ಬೋದು. ಆವಾಗ ಅವನು ಆ ಸಿಚುವೇಶನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು ನಾವು. ಯೋಚನೆ ಮಾಡಿ, ಈಗ ನನಗೋ ನಿಮಗೋ ಒಂದು ಕಾಲ್ ಬರುತ್ತೆ, ಅಲ್ಲಿ ಬಂದಾಗ ನಾವಿರೋಂಥ ಒಂದು ಜಾಗದಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿದಾಗ ನಮ್ಮ ರಿಯಾಕ್ಷನ್ಸ್ ಹೆಂಗೆ ಆಗ್ಬೇಡ, ಕೈ ಓಡಲ್ಲ, ಕಾಲು ಓಡಲ್ಲ ಅಂತ ಒಂದು ಸಿಚುವೇಶನ್ನ ಕ್ಲೀನಾಗಿ ಹ್ಯಾಂಡ್ಲ್ ಮಾಡಿರ್ತಕ್ಕಂಥದ್ದು ನಮ್ಮ PDJ ಅವರು. ಸೊ ಅದಕ್ಕೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ವೀಡಿಯೋ ಶುರುನಲ್ಲೇ ಹೇಳಿದೆ. ಸೊ ಈ ಕತೆ ಮುಖಾಂತರ ನಾವೇನು ತಿಳ್ಕೊಬೇಕು ಅಂತಂದರೆ, ಈ ಥರದ ಸಿಚುವೇಶನ್ಸ್ಗಳು ಏನಾದರೂ ಆಯಿತು ಅಂತಂದಾಗ ಫಸ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು
ಅನುಮಾನಾಸ್ಪದವಂಥ ವಸ್ತುಗಳು ಎಲ್ಲಾದರೂ ಸರಿ, ಈ ಥರ ಕಾಲ್ ಬರಲಿ ಬರದೇ ಬರಲಿ ಸೆಕೆಂಡ್ರಿ, ಈ ಥರ ಎಲ್ಲೋ ಒಂದು ಕಡೆ ಅನುಮಾನಾಸ್ಪದವಾಗಿ ಒಂದು ವಸ್ತು ಸಿಗ್ತಾ ಇದೆ, ಅಥವಾ ಯಾರೋ ಒಬ್ಬರು ಅನುಮಾನಾಸ್ಪದವಾಗಿ ನಮ್ಮ ಬೀದಿನಲ್ಲೇ ಓಡಾಡ್ತಾ ಇದ್ದಾರೆ, ಇವ್ರದ್ದೇನೋ ಆಕ್ಟಿವಿಟಿ ಸರಿ ಇಲ್ವಲ್ಲ, ಅಥವಾ ಬಾಡಿಗೆ ಕೊಟ್ಟಿರೋ ಮನೆಯಲ್ಲಿ ಎದುರುಗಡೆ ಇರೋನೋ ಪಕ್ಕದಲ್ಲಿರೋನೋ ಒಂದು ಸ್ವಲ್ಪ ಸಸ್ಪಿಷಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂತಂದರೆ ಅದನ್ನು ಫಸ್ಟು ಪೊಲೀಸಿಗೆ ತಿಳಿಸೋಂಥ ಪ್ರಯತ್ನ ಮಾಡಬೇಕು. ಇವನ್ ವಿದೇಶಗಳಲ್ಲಿ ಈ ಥರದ ಆಕ್ಟಿವಿಟಿಗಳು, ನೀವು ಎಕ್ಸಾಂಪಲ್ ಹೇಳೋದಾದರೆ ಪಕ್ಕದ ಮನೇಲಿ ಒಂದು ಜಗಳ ಆಡ್ತಿದ್ರು ಕೂಡ ಪೊಲೀಸಿಗೆ ಫೋನ್ ಮಾಡಿ ಹೇಳ್ತಾರೆ. ಆ ಥರ ಈ ಒಂದು ಸಿಚುವೇಶನ್ನ ನಾವು ಹೆಂಗೆ ಕ್ರ್ಯಾಕ್ ಮಾಡಬೇಕು, ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗಿರುತ್ತೆ. ಸೊ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಿಮ್ಮ ಅಭಿಪ್ರಾಯನೂ ಕೂಡ ಈ ಥರದ ಇನ್ಸಿಡೆಂಟ್ಗಳಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ವಿಡಿಯೋ ನೋಡ್ತಾ ಇರೋರು ಆ ಕಮೆಂಟ್ಸ್ಗಳನ್ನ ಓದಿ ಕೂಡ ಈ ಥರ ಟೈಮಲ್ಲಿ ನಾವು ಹೇಗೆ ಪಾರಾಗ್ಬೋದು ಅನ್ನೋ ಒಂದು ವಿಚಾರನೂ ಕೂಡ ತಿಳ್ಕೊಂಡಂಗಾಗುತ್ತೆ. ಇಷ್ಟು ಹೇಳ್ತಾ ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ದಿನ ತಲುಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ವಿಚಾರದ ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ